ನಮ್ಮ ಮಗ್ಗಿ ಪುಸ್ತಕದಲ್ಲಿ ಏನಿದೆ ಅಂತ ಹೇಳಿದ್ರೆ ಬಡ್ಜೆಟ್ ದೊಡ್ಡದಾಗಿದೆ, ಸಬ್ಜೆಕ್ಟ್ ಅದಕ್ಕಿಂತ ದೊಡ್ಡದಾಗಿದೆ. ಮಗ್ಗಿ ಪುಸ್ತಕ ನಮ್ಗೆಲ್ರಿಗೂ ಬೇಕು. ಮಗ್ಗಿ ಅಕ್ಷರಮಾಲೆಯನ್ನ ಕಲಿತು ನಾವು ಅಕ್ಷರಾಭ್ಯಾಸವನ್ನು ಮಾಡ್ತೀವಿ, ಮಗ್ಗಿಗೆ ಬರ್ತೀವಿ. ಮಗ್ಗಿ ನಮಗೆ ಶ್ರೀ ಸಾಮಾನ್ಯರಿಗೆ ಏನನ್ನ ಹೇಳುತ್ತೆ, ಅದು ನಮಗೆ ನೆನಪಿನ ಶಕ್ತಿಯನ್ನ ಹೆಚ್ಚಿಸುತ್ತೆ. ಮಗ್ಗಿ ಪುಸ್ತಕ ತಗೊಂಡ್ ಸರ್ ಹೊಡಿಬೇಕು, ಒಂದೆರಡು ಹೊಡಿತೀನಿ ಸರ್ ಮುಂದೆ ಹೋಗ್ತಾರೆ. ಆಕ್ಚುಲಿ ಪಾಂಜ ಅಂದ್ರೆ ನಾವು ಸೀಮೆಣ್ಣೆ ಪೆಟ್ರೋಲ್ ಹಾಕಿರ್ತೀವಲ್ಲ, ಪಾಪ ಸರ್ಗೆ ಆಕ್ಚುಲಿ ಕಿಡಿ ಸಿಡ್ದೆಲ್ಲ ಬರ್ನಾಗಿತ್ತು. ಇದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ. ಇದು ಮೊಬೈಲ್ ಬಗ್ಗೆ ನೋಡಿದಾಗ ಒಬ್ರು ತನ್ನ ಮಗಳನ್ನ 11 ವರ್ಷದ ಮಗಳನ್ನ ಕಳ್ಕೊಂಡ್ಬಿಟ್ಟಿದ್ರು. ಮೊಬೈಲ್ ಅಡಿಕ್ಟ್ ಆಗಿ ಅವಳು ಕುಡಿಯೋರನ್ನ ಚಟದಿಂದ ಬಿಡಿಸ್ಬೋದು, ಮೊಬೈಲ್ ಚಟವನ್ನು ಬಿಡಿಸಕ್ಕಾಗಲ್ಲ. ಈ ಸಿನಿಮಾ ಮೊದಲೇ ಬಂದಿದ್ರೆ ನನ್ನ ಮಗಳು ಉಳ್ಕೊಂಡ್ಬಿಡ್ತಿಲ್ವ ಮನ. ಎಲ್ಲರಿಗೂ ನಮಸ್ತೆ, ಸಂಚಿವಾಣಿಗೆ ಸ್ವಾಗತ. ನಾನು ಮಮತಾ ಶ್ರೀ ಐನಾಪುರ್. ಹೊಸ ಕತೆ, ಹೊಸ ಆಯಾಮ ಇಟ್ಕೊಂಡು ಬಂದಿರುವಂತಹ ಕತೆ ಇದು. ದೊಡ್ಡ ಸ್ಟಾರ್ಗಳಿಲ್ಲ, ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ. ಬಜೆಟ್ ಇಲ್ಲದೆ ಕಂಟೆಂಟ್ ನ ನಂಬ್ಕೊಂಡು ಬಂದಿರುವಂತಹ ಈ ಸಿನಿಮಾದ ಹೆಸರೇ ಮಗ್ಗಿ ಪುಸ್ತಕ. ಮಗ್ಗಿ ಪುಸ್ತಕ ಅಂತ ಹೇಳಿದ ತಕ್ಷಣ ಇದು ಮಕ್ಕಳ ಸಿನಿಮಾನ? ಇದರಲ್ಲಿ ಏನಾದ್ರೂ ಬೇರೆ ಜಾನರ್ಸ್ ಇದೆಯಾ? ಯಾವ್ಯಾವ ರೀತಿ ಕತೆಗಳಿದೆ ಅಂತ ಎಲ್ಲ ಕ್ವಶನ್ ಮಾರ್ಕ್ ಬಂದೇ ಇರುತ್ತೆ. ಈಗ ಆಲ್ರೆಡಿ 3 ಸಾಂಗ್ ಬಂದಿದೆ, 3 ವೆರೈಟಿ ಸಾಂಗ್ ನಿಮ್ಮ ಮುಂದೆ ಬಂದಿದೆ. ಅಪ್ಪ ಮಗಳ ಸೆಂಟಿಮೆಂಟ್ ಆಗಿರ್ಬೋದು, ಹಾಗೆ ಅಮ್ಮನ ಸೆಂಟಿಮೆಂಟ್ ಆಗಿರ್ಬೋದು, ಹಾಗೆ ಸೋಷಿಯಲ್ ಮೀಡಿಯಾ ಗೀಳಿಗೆ ಬಂದಂತಹ ಯುವಕರು ಯಾವ್ಯಾವ ರೀತಿ ಎಲ್ಲ ತೊಂದರೆ ಅನುಭವಿಸ್ತಾರೆ, ಇದೆಲ್ಲ ನಾವು ನೋಡಿದೀವಿ. ಈಗ ಆ ಸಿನಿಮಾ ತಂಡ ನಮ್ಮ ಜೊತೆಗಿದೆ, ಬನ್ನಿ ಅವನ್ನ ಸ್ವಾಗತಿಸೋಣ. ಮೊದಲನೇದಾಗಿ ಈ ಸಿನಿಮಾದಲ್ಲಿ ಮೊದಲನೇ ಬಾರಿ ವಿಲನ್ ಕ್ಯಾರೆಕ್ಟರ್ ಆಗಿ ನಮ್ಮ ಮುಂದೆ ಬರ್ತಿದ್ದಾರೆ ಕೃಷ್ಣ ಮಹೇಶ್ ಅವರು. ಅವ್ರನ್ನ ಸ್ವಾಗತಿಸೋಣ. ಸರ್ ನಮಸ್ತೆ. ನಮಸ್ತೆ. ಹಾಗೆ ಮೈಸೂರು ರಮಾನಂದ್ ಸರ್ ಇದ್ದಾರೆ, ಅವ್ರನ್ನ ಸ್ವಾಗತಿಸೋಣ. ನಮಸ್ತೆ ಸರ್. ನಮಸ್ಕಾರ ಸರ್. ಈ ಸಿನಿಮಾ ಅಂತ, ಮಗ್ಗಿ ಪುಸ್ತಕ ಅಂತ ಸಿನಿಮಾ ಅಂತ ಬಂದಾಗ ಎಲ್ಲರಿಗೂ ನೆನಪಾಗೋದು ಇದು ಮಕ್ಕಳ ಸಿನಿಮಾನಾ ಅಂತ ಹೇಳಿ. ಇದು ಮಕ್ಕಳ ಸಿನಿಮಾನಾ ಸರ್? ಆಕ್ಚುಲಿ ಮಕ್ಕಳ ಸಿನಿಮಾನು ಅನ್ಬೋದು. ಆಕ್ಚುಲಿ ಆರ್ಟ್ ಕಮರ್ಷಿಯಲ್ ಬಿಡ್ಸ್ ಮೂವಿ ತರ ಇದೆ ಇದು ಮೂವಿದು. ಮಕ್ಕಳು ಕಂಟೆಂಟ್ ಹೋಗ್ತಾ ಇರುತ್ತೆ, ಜೊತೆ ಕಮರ್ಷಿಯಲ್ ಕಂಟೆಂಟ್ ಹೋಗ್ತಾ ಇರುತ್ತೆ. ಅದೇ ಒಂದು 4 ಡೈಮೆನ್ಷನ್ ಸ್ಟೋರಿ. ಎಲ್ಲಾ ಕತೆ ಒಂದ್ ಜಾಗ ಬಂದು ಸೇರುತ್ತೆ ಕೊನೆಯಲ್ಲಿ. ಅಂದ್ರೆ ಮಕ್ಕಳ ಸಿನಿಮಾನು ಅನ್ಬೋದು. ಒಟ್ಟು ಎಲ್ಲಾ ಕಥೆಯನ್ನು ಒಳಗೊಂಡಂತಹ ಒಂದು ಸಿನಿಮಾ. ಈ ಸಿನಿಮಾ ಮುಖಾಂತರ ವಿಲ್ಲನ್ ಆಗಿ ಎಂಟ್ರಿ ಕೊಡ್ತಾ ಇದ್ದೀರಾ. ಆಮೇಲೆ ತುಂಬಾ ಜನ ಹೋಪ್ ಕೂಡ ಇದೆ ಈ ಸಿನಿಮಾದಲ್ಲಿ ನೀವು ಇನ್ನ ಬೇರೆ ರೀತಿಯಲ್ಲೇ ಜನಗಳ ಮುಂದೆ ಕಾಣಿಸ್ಕೊಳ್ತೀರಾ ಅಂತ ಹೇಳಿ. ನಿಮ್ಗೆ ಈ ಸಿನಿಮಾ ಕತೆ ಬಂದಾಗ, ಈ ಒಂದು ಪಾತ್ರ ಬಂದಾಗ ನಿಮ್ಗೆ ಆದಂತಹ ಅಭಿಪ್ರಾಯ ಏನು? ಅಲ್ಲ, ಈ ಕತೆ ಕೇಳಕ್ಕಿಂತ ಮುಂಚೆ ನಮ್ಮ ನಿರ್ದೇಶಕರು ಸ್ನೇಹಿತರು ನಂಗೆ. ಅವರು ಕಾದಂಬರಿ, ಅವನಿ ಕಾದಂಬರಿ ಅಂತ ಬರೆದಿದ್ರು. ಆ ಕಾದಂಬರಿ ಎಲ್ಲ ಓದಿದ್ವಲ್ಲ, ನಾವತ್ತೆ ಸ್ವಲ್ಪ ದಿವಸ ಆದ್ಮೇಲೆ ಹರಿ ಫೋನ್ ಮಾಡಿ ನಂಗೆ ಹೇಳಿದ್ರು, ಅಣ್ಣ ಹಿಂಗೆ ಕಾದಂಬರಿನ ಸಿನಿಮಾ ಮಾಡೋಣ ಅಂತಿದೀವಿ, ಸಿಗ್ತೀರಣ ಅಂತ. ಸಿಕ್ತಾಗ ಹೇಳಿದ್ರು, ಈ ಅಣ್ಣ ಅದೊಂದು ಕ್ಯಾರೆಕ್ಟರ್ ನೀವು ಮಾಡ್ತೀರಾ, ಚೆನ್ನಾಗಿರುತ್ತೆ ಅಂದೆ. ಓಕೆ, ನಂಗೆ ಯಾಕಂದ್ರೆ ಗೊತ್ತಿತ್ತಲ್ಲ, ಚೆನ್ನಾಗಿದೆ, ಮತ್ತೆ ಚಾಲೆಂಜಿಂಗ್ ಆಗಿದೆ, ಮತ್ತೆ ಆಕ್ಟಿಂಗ್ ಸ್ಪೇಸು ಇತ್ತು, ಮಾಡೋಣ ಅಂತ ಕ್ಯಾರಿ ಅದು ಮುಂದೆ ಸಿನಿಮಾಗೆ. ಈ ಕತೆ ನಿಮ್ಮ ಒಂದು ಪಾತ್ರದ ಬಗ್ಗೆ ಹೇಳ್ಬಹುದಾ, ಸ್ವಲ್ಪ ಹಿಂಟ್ ಕೊಡ್ಬೋದಾ? ಅಲ್ಲ, ನನ್ನ ಪಾತ್ರ ಏನು ಅಂದ್ರೆ, ಈ ಆಕ್ಚುಲಿ ಟೈಟ್ಲ್ ಇದೆ, ನಮ್ ಟೈಟ್ಲ್ ನೋಡಿರ್ಬೇಕು ನೀವು, ಅದು ನಂಬರ್ ಇದೆ ಟೈಟ್ಲ್ ಫುಲ್ 73463729 ಆ ನಂಬರ್ ಇಂದ ನಾನು ಬೀಳೋಂತ ಕ್ಯಾರೆಕ್ಟರ್. ಆ ನಂಬರ್ ಯಾರ್ದು ಅಂತ ಬೀಳೋದು, ಅದ್ ಯಾಕೆ ಬಿದ್ದೆ ಅನ್ನೋದು ಸಿನಿಮಾದಲ್ಲಿ ಗೊತ್ತಾಗುತ್ತೆ. ಅಂದ್ರೆ ಒಂದು ಹಿಂದೆ ಬೀಳ್ತೀನಿ, ಅದು ಯಾವ್ದೋ ಒಂದು ಜಾಲದ ಎಲ್ಲ ಮಕ್ಕಳನ್ನೆಲ್ಲ ಸಿಹಾಕ್ಸಿ ಅದ್ರ ಹಿಂದೆ ನಂಬರ್ ಇಂದ ಬಿದ್ದು ಅದ್ ಏನ್ ಬಿದ್ದೆ ಅನ್ನೋದು ಸಿನಿಮಾದಲ್ಲಿ ಗೊತ್ತಾಗುತ್ತೆ. ಈ ಸಿನಿಮಾ ಕತೆ ನೀವು ಆಲ್ರೆಡಿ ನೋಡಿ, ಅಂದ್ರೆ ಹರಿ ಸರ್ ನಿಮ್ಗೆ ಆಲ್ರೆಡಿ ಪರಿಚಯ ಇದೀರಿ ಅಂತಾನೆ ಹೇಳಿದ್ರಿ. ಕಾದಂಬರಿ ಓದಿದ್ರ ಇದ್ರ ಮೊದ್ಲು, ಅಥವಾ ಈ ಸಿನಿಮಾ ಬಂದ ನಂತರ ಓದಿದ್ರ? ಇಲ್ಲ, ಕಾದಂಬರಿ ಅವ್ನ್ ಬರಿಬೇಕಾದ್ರೆ ನಮ್ ಹೇಳ್ತಿದ್ದ ಹಿಂಗೆ ಅಂತ, ಮತ್ತೆ ಗೊತ್ತಿತ್ತು ನಮ್ಗೆ ಕಾದಂಬರಿ. ನಾವು ಸಿನಿಮಾಕಿನ ಮುಂಚೆನೆ ಓದಿದ್ದು ಒಂದ್ಸರಿ, ಕತೆ ಗೊತ್ತಿತ್ತು ನಮ್ಗೆ. ಅರಿವನಾಸನಂ ಸರ್ ಮೊದಲನೇ ಬಾರಿ ಚೊಚ್ಚಲ ನಿರ್ದೇಶನ ಮಾಡ್ತಿರುವಂತಹ ಸಿನಿಮಾ. ಅವ್ರ ಜೊತೆ ನೀವು ಅವ್ರ ಡೈರೆಕ್ಷನ್ ಅಲ್ಲಿ ನೀವು ವರ್ಕ್ ಮಾಡಿದ್ ಹೇಗ್ ಅನಿಸ್ತು, ಮತ್ತೆ ಏನ್ ಕಲ್ತ್ರಿ ಸರ್? ಇಲ್ಲ, ಆಕ್ಚುಲಿ ನನ್ನ ಫಸ್ಟ್ ಸಿನಿಮಾ ಮಾಡ್ಬೇಕಾದ್ರೆ, ನಮಖರಾಮ್ ಅಂತ ಮಾಡ್ಬೇಕಾದ್ರೆ, ನಮ್ಮ ಹರಿನೇ ಕೋ ಡೈರೆಕ್ಟರ್ ಸಿನಿಮಾಗೆ. ಆಲ್ರೆಡಿ ಕಾಂಬಿನೇಷನ್ ಅವಾಗಿಂದ ನಂಗೆ ತೀರಾ ಹತ್ರವಾಗಿದ್ದ. ಅಲ್ಲಿ ಕೋ ಡೈರೆಕ್ಷನ್ ಮಾಡ್ಬೇಕಾದ್ರೆ ಪ್ರತಿಯೊಂದು ಯಾವ್ದೇ ಒಂದು ಸೀನ್ ತೆಗಿಬೇಕಾದ್ರು ಬಂದು ಪ್ರತಿಯೊಂದು ಅವನು ಆಕ್ಚುಲಿ ಅವ್ನು ಡೈರೆಕ್ಷನ್ ಮಾಡ್ಬೇಕಾದ್ರೆ ಹೇಗೆ ಅಂದ್ರೆ, ಫಸ್ಟ್ ಏನು ಡೈಲಾಗ್ಸ್ ಇರ್ತಾವಲ್ಲ ತನ್ನಂಗ್ ತಾನೇ ತಗೊಂಡು ಅವ್ನು ಪರ್ಫಾರ್ಮ್ ಮಾಡ್ತಾನೆ. ಫಸ್ಟ್ ಹೋಗ್ಬಿಟ್ಟು ಆ ಸ್ಪಾಟ್ ಅಲ್ಲಿ ಹೋಗಿ ಈ ಆರ್ಟಿಸ್ಟ್ ನಿಲ್ಸ್ಬೇಕು, ಹಿಂಗಂದ್ರೆ ಈಗ ಡೈಲಾಗ್ ಇತ್ತು ಅಂದ್ರೆ ಅಲ್ಲಿ ಹೋಗ್ತಾನೆ, ಅಲ್ಲಿ ಮಾತಾಡ್ಕೊಂತಾನೆ, ಅಲ್ಲಿ ಹೋಗ್ತಾನೆ, ಆ ಕ್ಯಾರೆಕ್ಟರ್ ಹಿಂಗೆ ಅಂತ ಎಲ್ಲ ಮಾಡ್ಕೊಂಡು ಒಮ್ಮನ ಬಂದು ಆರ್ಟಿಸ್ಟ್ ಕೇಳ್ತಾನೆ, ಸರ್ ಈ ಸ್ಪಾಟ್ ನಿಮ್ದು, ಈ ಸ್ಪಾಟ್ ನಿಂತು ಅಂತ ಹೇಳ್ತಾನೆ. ಅವಾಗಿಂದ ಗೊತ್ತಿತ್ತು ನಂಗೆ ಅವನು ಹೇಗೆ ವರ್ಕ್ ಮಾಡ್ತಾನೆ ಅಂತ. ತುಂಬಾ ಕಲ್ತೋ. ಈ ಸಿನಿಮಾದಲ್ಲೂ ಅಣ್ಣ ಜೊತೆಗೆ ವರ್ಕ್ ಮಾಡಿ ಅಂದ್ರು, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ, ಅದು ವರ್ಕ್ ಮಾಡಿದ್ರು. ತುಂಬಾ ಕಲ್ತಿದ್ದೀನಿ ಅವ್ನು ಹರಿ ಜೊತೆ ಕೆಲಸ ಮಾಡಿ. ಈ ಸಿನಿಮಾದಲ್ಲಿ ನಿಮ್ಗೆ ಹೊಸದು ಅನ್ಸಿದ್ದು ಏನು ಈ ಕತೆ ಕೇಳಿದಾಗ? ಅಲ್ಲ, ಹೊಸ್ತು ಅನ್ನೋಕ್ಕಿಂತ ಈ ಕತೆನೆ, ಈ ಕೊರೋನಾ ಅನ್ನೋದು
ನಮ್ಮ ಈ ಜನರೇಷನ್ ಯಾರು ನೋಡೇ ಇಲ್ಲಲ್ಲ, ನಮ್ಗೆ ಯಾರು ಗೊತ್ತೇ ಇಲ್ಲ. ಕೊರೋನಾ ಅನ್ನೋದೇ ವಸ್ತು ನಮ್ಗೆ. ಆ ಕೊರೋನಾ ಟೈಮಲ್ಲಿ ನಡೆದಂತ ಘಟನೆನ ಈ ಸಿನಿಮಾ ಕಾದಂಬರಿ ಸಿನಿಮಾ ರೂಪ ಮಾಡಿರೋದು. ಓವರ್ ಹೊಸ ತರನೇ ಇತ್ತು. ಯಾಕಂದ್ರೆ ಆಮೇಲೆ ಇನ್ನೊಂದೇನು ಅನ್ಸುತ್ತೆ, ಈ ಸಿನಿಮಾ ನಿಮ್ಗೆ ನೀವು ಸಾಂಗ್ ನೋಡಿರ್ಬೋದು, ಆ ಸಾಂಗ್ ನಮ್ಗೆ ಕನೆಕ್ಟ್ ಆಗ್ತೀವಿ. ಸಾಂಗ್ ಯಾಕಂದ್ರೆ ಆ ತಂದೆ ಆಗ್ಲಿ ತಾಯಿ ಕ್ಯಾರೆಕ್ಟರ್ಗೆ ಸಿನಿಮಾನು ಹಂಗೆ ಕನೆಕ್ಟ್ ಆಗ್ಬಿಡುತ್ತೆ. ಅಂದ್ರೆ ಅಷ್ಟು ಈ ಪಾತ್ರಗಳು ಇರ್ತಾವಲ್ಲ, ಅದ್ರಲ್ಲಿ ಒಂದ್ ಪಾತ್ರ ನಂದು ಅಂತ ಆಡಿಯನ್ಸ್ ಅನ್ಸುತ್ತೆ. ಆ ತರ ಇದೆ ಸಿನಿಮಾ. ಓಕೆ, ಓವರ್ ಆಲ್ ಸಿನಿಮಾನ ಜನ ಏನಕ್ಕೆ ನೋಡ್ಬೇಕು ಅಂತ ಹೇಳಿದ್ರೆ ನಿಮ್ಮ ಒಂದು ಪಾತ್ರದ ಬಗ್ಗೆ. ನೀವು ಒಂದು ಆಕ್ಟ್ ಮಾಡಿದ್ದೀರಾ, ಅದ್ರ ಹೊರತಾಗಿ ಈ ಸಿನಿಮಾ ನೋಡದೆ ಹೋದ್ರೆ ನೀವು ಇದನ್ನ ಮಿಸ್ ಮಾಡ್ಕೊಳ್ತೀರಾ ಅಂದ್ರೆ ಯಾವ ಪಾರ್ಟ್ ಸರ್? ಅಲ್ಲ, ಆ ಪಾರ್ಟ್ ಅಂತಲ್ಲ, ಈ ಸಿನಿಮಾನೇ ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ. ಮತ್ತೆ ಈ ಸಿನಿಮಾನ ನೋಡಿ ಕಲಿಯೋದು ತುಂಬಾ ಇದೆ. ಹೇಗೆ ಕೆಲವೊಂದು ಈಗ ಮೊಬೈಲ್ ಇಂದ ಹೇಗೆ ಒಳ್ಳೇದಾಗುತ್ತೆ ಕೆಟ್ಟದಾಗುತ್ತೆ, ಆ ಮೊಬೈಲ್ಗೋಸ್ಕರ ಒಂದು ಫ್ಯಾಮಿಲಿ ಹೇಗೆ ಕಷ್ಟಪಡುತ್ತೆ, ಪ್ರತಿಯೊಂದನು ಡೈರೆಕ್ಟ್ ಹೇಳಕ್ ಬಯಸಿದ್ದಾರೆ ಸಿನಿಮಾದಲ್ಲಿ. ಮಿಸ್ ಮಾಡದೇ ಇದ್ರೆ ತುಂಬಾ ಚೆನ್ನಾಗಿದೆ ಸಿನಿಮಾ. ಎಲ್ಲ ನೋಡ್ತಾರೆ. ಇದೇ ಶುಕ್ರವಾರ ರಿಲೀಸ್ ರಿಲೀಸ್ ಆಗ್ತಾ ಇದೆ ಸಿನಿಮಾ. ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಇದು. ಯಾಕಂದ್ರೆ ಕಂಟೆಂಟ್ ಓರಿಯೆಂಟೆಡ್ ಇದ್ರೆ ನಮ್ ಜನಗಳು ಯಾವತ್ತೂ ಕೈ ಬಿಡಲ್ಲ. ಹೊಸ ತಂಡ ಆಗ್ಲಿ ಹಳೆ ತಂಡ ಆಗ್ಲಿ, ಎಸ್ಪೆಷಲಿ ಹೊಸ ತಂಡನಂತೂ ನಮ್ಮ ಜನತೆ ಯಾವತ್ತೂ ಕೈ ಬಿಟ್ಟಿಲ್ಲ. ಈ ಸಿನಿಮಾಗೂ ನನ್ನ ಜೊತೆಗೆ ನಮ್ಮ ತಂಡದ ಜೊತೆಗೆ ಇರ್ತಾರೆ ಅಂತ ಆಸೆ ಇದೆ ನಮ್ಗೆ. ರಮಾನಂದ್ ಸರ್, ಈ ಇಡೀ ಸಿನಿಮಾ ತಂಡದ ಬಗ್ಗೆ, ಮತ್ತೆ ಅಲ್ಲಿ ಆಲ್ಮೋಸ್ಟ್ ನಿಮ್ಮ ಜೊತೆಗೆ ಕೆಲಸ ಮಾಡಿದಂತಹ ಯುವಕರು ಏನಿದ್ದಾರೆ ಅವ್ರನ್ನ ರೆಫರ್ ಮಾಡಿದೀರಾ? ಮತ್ತೆ ಅಲ್ಲಿರೋ ನಿಮ್ಮ ವಿದ್ಯಾರ್ಥಿಗಳೇ ಈ ಸಿನಿಮಾದಲ್ಲಿ ಇದ್ದಾರೆ, ನಿಮ್ಮ ವಿದ್ಯಾರ್ಥಿಗಳು ಈ ಸಿನಿಮಾದಲ್ಲಿ ಇದಾರಲ್ಲ, ಅದ್ರ ಬಗ್ಗೆ ಹೇಳೋದಾದ್ರೆ ಸರ್. ಈ ಸಿನಿಮಾದಲ್ಲಿ ಇವರು ಕಾದಂಬರಿಯನ್ನ ಬರೀತಿದ್ರಲ್ಲ, ಬರೆದಾದ್ಮೇಲೆ ನಾನು ಕೊಟ್ಟರು, ನಾನು ಓದ್ದೆ. ಓದಿದ್ಮೇಲೆ ಬೆನ್ನುಡಿಯನ್ನ ಬರೆದೆ. ಬಹಳ ಅತ್ಯುತ್ತಮವಾಗಿದೆ ಕಾದಂಬರಿ ಅಂತ ಹೇಳಿದೆ. ಯಾಕೆಂದ್ರೆ ನಮ್ಮ ಮೊದಲಿಂದ ನನಗೆ ಕಾದಂಬರಿ ಓದೋ ಅಭ್ಯಾಸ ಮೊದಲಿಂದನೇ ಇದೆ. ಓದಿದ ನಂತರ ಏನಾಯ್ತು, ಅವರು ನನಗೆ ಈ ಹಿಂದೆನೆ ಪರಿಚಯ ಇದ್ರು ಡೈರೆಕ್ಟ್ರು. ಆ ಪಾತ್ರದ ಬಗ್ಗೆ ನನಗೆ ವಿಶ್ಲೇಷಣೆ ಮಾಡ್ತಾ ಬಂದ್ರು, ಹೇಳ್ತಾ ಬಂದ್ರು. ಅಂದ್ರೆ ತುಂಬಾ ಬಹಳ ದೊಡ್ಡ ಪಾತ್ರ. ನಾನು ಇದುವರೆಗೂ ನನ್ನ ಸಿನಿಮಾ ಕೆರಿಯರ್ ಆ ತರ ಮಾಡಿಲ್ಲ. ಜರ್ನಿಲಿ 350 ಸಿನಿಮಾ ಮಾಡಿರ್ಬೋದು, ಆದ್ರೆ ಇದು ಬಹಳ ಡಿಫ್ರೆಂಟ್ ಆದ ಪಾತ್ರ, ಭಿನ್ನವಾಗಿ ನಿಲ್ಲುತ್ತೆ. ಭಿನ್ನವಾದ, ತುಂಬಾ ಅತಿ ಭಿನ್ನವಾದ ಪಾತ್ರ. ಪಿಕ್ಚರ್ ಪೂರ್ತಿ ನಾನು ಕಾಣಿಸ್ಕೊಳ್ತಾ ಇರ್ತೀನಿ. ಜೊತೆಗೆ ಇಲ್ಲಿಯ ವರ್ಕ್ಸು ಈ ತಂಡದ ಜೊತೆಯಲ್ಲಿ. ಆದರೆ ಹರಿವರಾಸನ್ ನಿರ್ದೇಶಕರು ಈ ಹಿಂದೆ ನಾನು ಸೀರಿಯಲ್ ಅಲ್ಲಿ ಭೇಟಿ ಮಾಡಿದ್ದೆ. ಅವ್ರು ನನಗೆ ತುಂಬಾ ಜನ ಡೈರೆಕ್ಟರ್ ಜೊತೆ ನಾನು ವರ್ಕ್ ಮಾಡಿದ್ನಲ್ಲ, ಆದ್ರೆ ಇಲ್ಲಿ ಇವರು ನನಗೆ ಹೊಸಬ್ರು ಅಂತ ಅನ್ನಿಸ್ಲಿಲ್ಲ. ಹೌದು, ಇವರು ಏನ್ ಮಾಡಿದ್ರು, ಹಳಬರ ಜೊತೆಯಲ್ಲಿ ಹೊಸಬರನ್ನು ಬಹಳ ಕ್ಲೀನ್ ಆಗಿ ಹ್ಯಾಂಡಲ್ ಮಾಡ್ಕೊಂಡು ತಗೊಂಡು ಹೋಗ್ತಾ ಇದ್ರು. ಕತೆ ಬಹಳ ಭಿನ್ನವಾಗಿದ್ದರಿಂದ ನಿಜವಾಗ್ಲೂ ಪ್ರಾಮಾಣಿಕವಾಗಿ ಹೇಳ್ತೀನಿ, ಹಿಂದಿನ ಸಿನಿಮಾಗಳಲ್ಲಿ ಏನಿರೋದು ಬಡ್ಜೆಟ್ ಇರ್ಲಾರ ಸಬ್ಜೆಕ್ಟ್ ಇರೋದು. ಇದ್ರಲ್ಲಿ ಈ ನಮ್ಮ ಮಗ್ಗಿ ಪುಸ್ತಕದಲ್ಲಿ ಏನಿದೆ ಅಂತ ಹೇಳಿದ್ರೆ, ಬಡ್ಜೆಟ್ ದೊಡ್ಡದಾಗಿದೆ, ಸಬ್ಜೆಕ್ಟ್ ಅದಕ್ಕಿಂತ ದೊಡ್ಡದಾಗಿದೆ. ಮಗ್ಗಿ ಪುಸ್ತಕ ನಮ್ಗೆಲ್ರಿಗೂ ಬೇಕು. ಮಗ್ಗಿ ಅಕ್ಷರಮಾಲೆಯನ್ನ ಕಲಿತು ನಾವು ಅಕ್ಷರಾಭ್ಯಾಸವನ್ನು ಮಾಡ್ತೀವಿ, ಮಗ್ಗಿಗೆ ಬರ್ತೀವಿ. ಮಗ್ಗಿ ನಮಗೆ ಶ್ರೀ ಸಾಮಾನ್ಯರಿಗೆ ಏನನ್ನ ಹೇಳುತ್ತದು, ನಮಗೆ ನೆನಪಿನ ಶಕ್ತಿಯನ್ನ ಹೆಚ್ಚಿಸುತ್ತೆ. ಮಗ್ಗಿ ಪುಸ್ತಕ 8-9 ಎಷ್ಟು ಗೊತ್ತಾಗಲ್ಲ, 72 ಅಂದ್ರೆ ನಮ್ಗೆ ಮಿದಿಳಿಗೆ ಕ್ರಿಯೇಟಿವ್ ವರ್ಕ್ ಅನ್ನ ಕೊಡುತ್ತೆ. ಆ ರೀತಿ ವರ್ಕ್ ಮಾಡೋದ್ರ ಜೊತೆಗೆ ಇಲ್ಲಿ ಬಹಳ ವಿಶೇಷ ಅಂತ ಹೇಳಿದ್ರೆ, ನನ್ನ ಅನುಭವ ಬಂದಿದ್ದು, ಬೆಳಗ್ಗೆ ಮ್ಯಾನೇಜರ್ ಇದ್ರು, ನೆನಪು ಮಾಡ್ಕೋಬೇಕು, ಬೆಳಗ್ಗೆ 4:15 ಎಲ್ರಿಗೂ ಎದ್ದೇಳಿಸ್ಬಿಡೋರು. ಮೂರ್ತಿ ಅನ್ನೋರು ತೀರೋಗ್ಬಿಟ್ರು. ಅದು ನೋವು ನಮ್ಮಲ್ಲಿ ಎಲ್ರಿಗೂ ಇದೆ, ಇಡೀ ತಂಡಕ್ಕೆ. ಅವರು ಅರ್ಲಿ ಮಾರ್ನಿಂಗ್ 4:15 ಸೇರಿಸಿದ್ರೆ 6 ಗಂಟೆಗೆ ಫಸ್ಟ್ ಶಾಟ್ ನ ತೆಗಿಯೋರು ಡೈರೆಕ್ಟ್ರು. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾಕೆ ಅಂತ ಹೇಳಿದ್ರೆ, ಆ ಒಟ್ಟಾರೆ ಕ್ರಿಯೆ ಇದೆಯಲ್ಲ, 80 ದಿನಗಳ ಈ ಒಟ್ಟಾರೆಯ ಚಿತ್ರೀಕರಣದ ಸಂದರ್ಭದಲ್ಲಿ ನಾನು ಹೆಚ್ಚು ಕಡಿಮೆ ಒಂದು 55-60 ದಿನಗಳಲ್ಲಿ ನಾನು ಪಾತ್ರವನ್ನು ಮಾಡಿದ್ದೀನಿ. ಜೊತೆಗೆ ತಗೊಂಡೋಗೋದಿದೆಯಲ್ಲ ಎಲ್ಲರನ್ನು ಪ್ರಯಾಣದಲ್ಲಿ, ಈ ಮಂಗಳೂರು, ಹೆಗ್ಗಡದೇವ್ರ ಕೋಟೆ, ಮೈಸೂರು, 100 ಬೇರೆ ಬೇರೆ ಲೊಕೇಶನ್ಗಳಲ್ಲಿ ಅಂದ್ರೆ ಎಲ್ಲರೂ ಒಟ್ಟಿಗೆ ಟ್ರಾವೆಲ್ ಮಾಡ್ತಾ ಇದ್ರಿ, ಎಲ್ಲರೂ ಜೊತೆಗೇನೆ ಟ್ರಾವೆಲ್ ಮಾಡ್ತಾ ಇದ್ರಿ, ಎಲ್ಲರೂ ಮಾಡ್ಬೇಕಲ್ಲ. ಅದ್ರ ಜೊತೆಯಲ್ಲಿ ಈ ಬಡತನದ ಫ್ಯಾಮಿಲಿ ಮಗ್ಗಿ ಹೊತ್ತು ಏನಾಗಿದೆ, ಮಗ್ಗಿ ಪುಸ್ತಕ ಎಲ್ರಿಗೂ ಶ್ರೀ ಸಾಮಾನ್ಯರಿಗೆ ಇರ್ಬೇಕು. ಈ ಮಗ್ಗಿ ಪುಸ್ತಕ ಸಿನಿಮಾ ನಾಟ್ ಓನ್ಲಿ ಇನ್ ಕರ್ನಾಟಕ, ಇಂಡಿಯಾ, ವರ್ಲ್ಡ್ ವೈಸ್ ಈ ಮಗ್ಗಿ ಪುಸ್ತಕ ಬೇಕು. ಯಾಕೆ ಅಂತ ಹೇಳಿದ್ರೆ, ಇವತ್ತು ಆನ್ಲೈನ್ ಕ್ಲಾಸಸ್ಗಳು ಎಲ್ಲ ಕಡೆ ಇದೆ. ಎಜುಕೇಶನ್ ಮಸ್ಟ್ ಅಂಡ್ ಶುಡ್ ಬೇಕೇ ಬೇಕು. ಅದ್ರ ಜೊತೆಯಲ್ಲಿ ಮೊಬೈಲ್ ಇಂದಾಗೋ ಅನುಕೂಲ ಅನಾನುಕೂಲಗಳು, ಇದು ಚಿಕ್ಕವ್ರಿಗೂ ಬೇಕು, ದೊಡ್ಡವ್ರಿಗೂ ಬೇಕು. ಚಿಕ್ಕವ್ರಿಗೆ ಹೆಚ್ಚಿನ ಅವಶ್ಯಕತೆ ಇದೆ.
ಯಾಕೆ ಅಂತ ಹೇಳಿದ್ರೆ ಮೊಬೈಲ್ ಇಟ್ಕೊಂಡ್ಬಿಟ್ರೆ ಅವ್ರು ಆಚೆನೆ ಬರೋದಿಲ್ಲ. ಹೌದು, ಈಗಿನ ಅದರಲ್ಲಿ generation ಹಾಗಾಗಿ. ಬಡತನದ ನನ್ನ ಮೊಮ್ಮಗಳಿಗೆ ಒಂದು ಮೊಬೈಲ್ ತಗೊಡೋದಕ್ಕೆ ನನ್ನ ಕೈಲಿ ಆಗೋದಿಲ್ಲ. ಪಾತ್ರದಲ್ಲಿ ನಾನು ಆ ಕೊರೋನಾ ದಿನಗಳಲ್ಲಿ ಸಂಕಷ್ಟದ ದಿನ ಎಲ್ರಿಗೂ ಗೊತ್ತಾಗೋಗುತ್ತೆ. ಯಾಕೆಂದ್ರೆ ಬಹಳ ಕಷ್ಟದಲ್ಲಿತ್ತು. ಒಂದು ಮೊಬೈಲ್ ತಗೊಂಡ್ರೆ ಅದನ್ನು ಉಪಯೋಗಿಸ್ಕೊಳ್ಳೋ ವಿಧಾನಗಳು ಗೊತ್ತಿರಲ್ಲ. ಅದರಲ್ಲಿ ಕಷ್ಟಪಟ್ಟು ಓದುವಂತ ಹೆಣ್ಮಗು ಎಷ್ಟು ಕಷ್ಟಪಟ್ಟು ಓದ್ತಾಳೆ, ತೊಡಗಿಸ್ಕೊಳ್ತಾಳೆ ಅನ್ನೋದು ಬಹಳ ಪ್ರಮುಖವಾಗಿರುತ್ತೆ. ಅಲ್ಲಿ ನನ್ನ ಸಂಕಷ್ಟ ಅಂತ ಹೇಳಿದ್ರೆ, ನಾನು ಪಾತ್ರದಲ್ಲಿ ಬರುವಂತ ಸಂಕಷ್ಟ, ನನ್ನ ಮೊಮ್ಮಗಳು ಬರುವಂತ ಕಷ್ಟ, ಮೊಮ್ಮಕ್ಕಳು ಪಡುವಂತ ಕಷ್ಟ ಇದೆಯಾ, ಅದು ಶ್ರೀಸಾಮಾನ್ಯರ ಜನಜೀವನಕ್ಕೆ, ಪ್ರಸ್ತುತ ಈ ಸಮಾಜಕ್ಕೆ ಹೊಂದಾಣಿಕೆ ಆಗುತ್ತೆ. ಹೌದು. ಹಾಗೆ ನಿಮ್ಮ ವಿದ್ಯಾರ್ಥಿಗಳು ಕೂಡ ಈ ಸಿನಿಮಾದಲ್ಲಿ ನಟನೆ ಮಾಡಿದ್ದಾರೆ, ಅವ್ರ ಬಗ್ಗೆ ಹೇಳೋದಾದ್ರೆ ಸರ್? ಅದು ಗೆಜ್ಜೆ ಹೆಜ್ಜೆ ಅಂತ ಒಂದು ನಾಟಕ ಮಂಡಳಿ ಇದೆ, ಆಕ್ಟಿಂಗ್ ಸ್ಕೂಲ್ ಇದೆ. ಓಕೆ. ಆ ಸ್ಕೂಲಲ್ಲಿ ನಮ್ಮ ಪವನ್ ಅಂತ ಮತ್ತೆ ಮೇನ್ ಲೀಡ್ ಅವನಿ ರಾನ್ವಿ ಶೇಖರ್ ಆಕೆ, ಮತ್ತೆ ಮೋಹಿತ್ ಅಂತ, ಯತೀಶ, ವಿನಯ ಎಲ್ಲ ಅಲ್ಲಿ ಸರ್ ಹತ್ರ ಕಲ್ತವ್ರು ಎಲ್ಲರೂ. ಸರ್ ಇದ್ರ ಗಡಿಯಲ್ಲಿ ಅಲ್ಲಿ ಒಂದು ಹೇಳ್ತಿದ್ದೆ ಬರೋರಿಗೆ, ನಾನು ಟೈಮ್ ಸೆನ್ಸ್ ಹೇಳ್ತಿದ್ದೆ. ಯಾರಿಗೆ ಆದ್ರೂ 5 ಗಂಟೆಗೆ ಪಾಠ ಶುರು ಆದ್ರೆ 5 ಗಂಟೆ 2 ನಿಮಿಷ ಆದ್ರೂ ವಾಪಸ್ ಹೊಟ್ಟೋಗಿ ಅಂದ್ಬಿಡ್ತಿದ್ದೆ. ಯಾಕೆ ಅಂತ ಹೇಳಿದ್ರೆ ಟೈಮ್ ಈಸ್ ಮನಿ. ಇದು ವಿಶ್ವೇಶ್ವರಯ್ಯನವರು ಹೇಳಿರೋ ಮಾತು. ಸಮಯ ಬಹಳ ಅಮೂಲ್ಯದ್ದು. ಆ ಸಮಯವನ್ನು ಉಪಯೋಗಿಸ್ಕೊಂಡು ಕಲಿಕೆಯಲ್ಲಿ ತೊಡಗಿಸ್ಕೋಬೇಕು ಅಂತ. ಆ ತರ ಕಲಿಕೆಯಲ್ಲಿ ತೊಡಗಿಸ್ಕೊಳ್ತಾ ಇರೋದ್ರಿಂದ ಅವ್ರು ನಿಜವಾಗ್ಲೂ, ನಾನು ತೆರೆ ಮೇಲೆ ನೋಡಿದಾಗ ಅವ್ರು ನಿಜವಾಗ್ಲೂ ಹೊಸಬ್ರು ಅಂತ ಅನ್ಸಲ್ಲ, ಅಳುಬ್ರು ಅನ್ಸುತ್ತೆ. ಅದಕ್ಕೆ ನಿರ್ದೇಶಕರ ಜಾಣ್ಮೆ ಮತ್ತೆ ನಿರ್ಮಾಪಕರು ತೊಡಗಿಸ್ಕೊಂಡಿದಾರಲ್ಲ, ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ಎಲ್ಲ ಕಲಾವಿದರನ್ನು ಸಂಘಟಿಸಿ ಅಲ್ಲೇ ಕರ್ಕೊಂಡೋಗಿ ಮಾಡಿಸ್ಯಾರ. ಅದನ್ನೆಲ್ಲ ನಾವು ಮೆಚ್ಕೋಬೇಕಾದ್ರು. ಇದಿಬ್ರಿಗೂ ಕೇಳ್ತಿರೋ ಪ್ರಶ್ನೆ, ಇವಾಗ ನೀವು ಆಲ್ರೆಡಿ ಮೆಚೂರ್, ಈಗ ಆಲ್ರೆಡಿ ಎಷ್ಟೊಂದು ಸಿನಿಮಾಗಳನ್ನ ಮಾಡಿದೀರಾ, ಎಷ್ಟೊಂದು ಆಕ್ಟ್ ಗಳನ್ನ ಮಾಡಿದೀರಾ. ಈ ಒಂದು ಈಗಿನ ಜನ್ಜಿ ಜನರೇಷನ್ ಜೊತೆ ಹೇಗಿದ್ರಿ? ಅವ್ರ ಜೊತೆ ನಿಮ್ ಕಂಪ್ಯಾನಿಯನ್ ಹೇಗಿತ್ತು? ತರ್ಲೆಗಳು ಎಲ್ಲಾ ತರ್ಲೆಗಳೇ ಇರೋದು ಆಲ್ಮೋಸ್ಟ್ ಟೀಮ್ಗಳಲ್ಲಿ. ಆ ತರ್ಲೆಗಳ ಜೊತೆ ನಿಮ್ಮ ಕಂಪ್ಯಾನಿಯನ್ ಹೇಗಿತ್ತು? ಅಲ್ಲ, ಈ ಟೀಮಲ್ಲಿ ಎಲ್ಲರೂ ಅಂದ್ರೆ ನಮ್ಗೆ ಶೂಟಿಂಗ್ ಜೊತೆಗೆ ಎಲ್ಲ ಒಂದು ಜಾಲಿಯಾಗಿ ಇರ್ತಿದ್ದೋ. ಶೂಟಿಂಗ್ ಟೈಮ್ ಶೂಟಿಂಗ್ ನಡೀತಾ ಇದ್ರೆ, ಈಗ ಅಲ್ಲಿ ಬಿಟ್ಟು ಇಲ್ದಿರ ಕ್ಯಾರೆಕ್ ಆಚೆ ಕೂತಿರ್ತೀವಲ್ಲ, ಅವ್ರು ಎಂಜಾಯ್ ಮಾಡ್ಕೊಂಡೇ ಇರ್ತಿದ್ದೋ. ನಾನಾಗ್ಲಿ, ನಮ್ಮ ಮೋಹಿತ ಆಗ್ಲಿ, ಎಲ್ಲ ತುಂಬಾ ನಮ್ಮ ರಕ್ಷಾ ಗೌಡ್ರಾಗ್ಲಿ, ಅಂದ್ರೆ ಅವ್ರ ಪಾತ್ರ ಮುಗಿಸ್ಕೊಂಡು ಆಚೆ ಬಂದ್ಬಿಟ್ರೆ ನಾರ್ಮಲ್ ಜಾಲಿಯಾಗಿ ಇರ್ತಿದ್ದೋ. ಅಂದ್ರೆ ಗೊತ್ತಾಗ್ತಿರಲ್ಲ ನಮ್ಗೆ. ನಾನು ಲೆಕ್ಕ ಹಾಕಿ ನಾವು ಒಂದು 80 to 85 days ವರ್ಕ್ ಮಾಡಿರೋದು ಸಿನಿಮಾಗೆ. ಮೈಸೂರಲ್ಲಿ ಒಂದು 60-70%, 80% ಮೈಸೂರು ಶೂಟ್ ಆಗಿದೆ. ನಂಜನಗೂಡು, HD ಕೋಟೆ, ಮಂಗಳೂರು ಮತ್ತೆ ಬೆಂಗಳೂರು. ನಮ್ಗೆ ಆ 80 days ಹೋಗೋದೇ ಗೊತ್ತಾಗಿಲ್ಲ. ಆಮೇಲೆ ಸರ್ ಹೇಳೋರಲ್ಲ, ಬೆಳಿಗ್ಗೆ 4 ಗಂಟೆಗೆ ಬರ್ಸೋರು, ಅದು ರೊಟೀನ್ ಆಗ್ಬಿಟ್ಟಿತ್ತು ನಮ್ಗೆ. ಆಮೇಲೆ HD ಕೋಟೆಲ್ಲ ಒಂದು 14 days ಶೂಟ್ ಮಾಡ್ದೋ ನಮ್ಮ ರಂಜು ಎಪಿಸೋಡ್ ಮಾಡೋಕೆ. ರಂಜುದು ನಂದು ಅಲ್ಲೇ ಭೇಟಿ ಆಗೋದು. ಆ 14 days ಹೆಂಗಿತ್ತು ಅಂದ್ರೆ, ನೈಟ್ ಅಂಡ್ ಡೇ ಕಾಲ್ ಸೀಟ್. ಬೆಳಿಗ್ಗೆ 6 ಗಂಟೆ 7 ಗಂಟೆ ಫಸ್ಟ್ ಶಾರ್ಟ್, ನೈಟ್ 2 ಗಂಟೆವರೆಗೆ ಇರೋದು ನಮ್ದು ಯಾವಾಗಲೂ. ಆತರ ನಮ್ಗೆ ಗೊತ್ತಾಗಿಲ್ಲ, ಅಷ್ಟು ಚೆನ್ನಾಗಿ ಹೋಯ್ತು. ಅಂದ್ರೆ ಈಗ ಇಡೀ ಸಿನಿಮಾ ಸ್ಟಾರ್ಟ್ ಆದಾಗ ಓಕೆ, ಕತೆ ಎಲ್ಲ ಇಷ್ಟ ಆಗಿ ತಗೊಳಿರ್ತೀವಿ. ಬಟ್ ಈ ಸಿನಿಮಾ ಜರ್ನಿ ಹೋಗ್ತಾ ಹೋಗ್ತಾ ಒಂದು ಇಷ್ಟ ಆಗ್ತಾ ಆಗುತ್ತೆ, ಒಂದು ಕಷ್ಟ ಆಗ್ತಾ ಹೋಗುತ್ತೆ. ಇಷ್ಟ ಆಗಿದ್ ಜರ್ನಿ ಯಾವ್ದು? ಯಾಕಪ್ಪ ಒಪ್ಕೊಂಡೆ ಅಂತಿದ್ ಯಾವ್ದಾದ್ರು ಒಂದಿದ್ಯಾ? ಇಲ್ಲ, ಇದ್ರಲ್ಲಿ ಯಾಕಪ್ಪ ಒಪ್ಕೊಂಡೆ ಅನ್ಸ ಇಲ್ಲ. ಯಾಕಂದ್ರೆ ಇಷ್ಟಪಟ್ಟೆ ಮಾಡಿದ್ದು. ಅಂದ್ರೆ ಓವರ್ ಕಷ್ಟ ಅಂದ್ರೆ ನಾವು ಮಾಡಿದ ಕಷ್ಟ ಅಂತಲ್ಲ, ನಾವು ವರ್ಕ್ ಅಲ್ಲಿ ಕಷ್ಟ ಅನ್ಸ್ಬೋದು ಅಷ್ಟೇ ನಮ್ಗೆ. ನೈಟ್ ಮಾಡಿ ನೈಟ್ 2 ಗಂಟೆಗೆ ಪ್ಯಾಕಪ್ ಆಗೋದು ನಮ್ದು. ಅಲ್ಲಿಂದ ಹೋಟ್ಲು ಒಂದು 10 kilometers ಹೋಟೆಲ್. ಅಲ್ಲಿ ಹೋಗಿ ಫ್ರೆಶ್ ಅಪ್ ಆಗಿ ಮಲ್ಗಿ ಪುನಃ ಬೆಳಿಗ್ಗೆ 6 ಗಂಟೆ ಎದ್ದು ಬರ್ಬೇಕಿತ್ತಲ್ಲ. ಅದು ಕೆಲವು ದಿನ 4:30ಗೆ ಶೂಟಿಂಗ್ ಪ್ರಾರಂಭ, ಅರ್ಲಿ ಮಾರ್ನಿಂಗ್. ಅದೇ ಕಷ್ಟವಾದಂತ. ನನಗೆ ಮಹೇಶ್ಗೆ, ನಾನೇ ಮಹೇಶ್ಗೆ ರೇಗ್ಬಿಟ್ಟಿದ್ದೆ, ಏನ್ 4 ಗಂಟೆಗೆ ಎದ್ದೇಳಿಸ್ತಾ ಇದೆಯಾ ಅಂತ. ಅಂದ್ರೆ ಗೊತ್ತಿರ್ಲಿಲ್ಲ ನನಗೆ, ಕಮ್ಯುನಿಕೇಟ್ ಆಗಿರ್ಲಿಲ್ಲ. ಕಮ್ಯುನಿಕೇಶನ್ ಮಾಡ್ಮೇಲೆ ಆಮೇಲೆ ಶೂಟಿಂಗ್ ಮಾಡೋದು. ಅಂದ್ರೆ ತೊಡಗಿಸ್ಕೊಳ್ಳುವಿಕೆ. ಡೈರೆಕ್ಟ್ರು ರಾತ್ರಿ 2 ಗಂಟೆಗೆ ಶೂಟಿಂಗ್ ಮುಗಿದ್ಮೇಲೆ ಬೇರೆ ರೀತಿ ಡೈರೆಕ್ಟರ್ ತರ ಅವ್ರು ಹೋಗಿ ಮಲ್ಕೊಳ್ತಿರ್ಲಿಲ್ಲ, ವರ್ಕ್ ಮಾಡ್ತಾ ಕೂತ್ಕೊಳ್ಳೋರು. ನನ್ಗೆ ವಯಸ್ಸಾಗಿದೆ ಅಂತಲ್ಲ, ನಾನು ಸ್ವಲ್ಪ ಅಬ್ಸರ್ವೇಷನ್ ಜಾಸ್ತಿ. ಏನ್ ಸರ್ ಇದು, ರಾತ್ರಿ ಶೂಟಿಂಗ್ ಮುಗಿದು ಏನ್ ಬರಿತಾ ಕೂತ್ಕೊಂಡಿರಿ ನೀವು ಅಂತ ಹೇಳಿದ್ರೆ, ನಾಳೆ ಬೆಳಗ್ಗೆಗೆ ಏನ್ ಬೇಕು ಅದೆಲ್ಲ ರೆಡಿ ಮಾಡ್ಕೋಬೇಕಲ್ಲ ರಮಾನಂದನವರು. ಅಂದ್ರೆ ಆ ರೀತಿ ಬದ್ಧತೆ ಇದ್ದಿದ್ದರಿಂದ ಏನಾಯ್ತು, ಮಗ್ಗಿ ಪಿಕ್ಚರ್ ದೊಡ್ಡ ಪ್ರಮಾಣದಲ್ಲಿ ಜನರಿಗೆ ತಲುಪಿದೆ ಅನ್ನೋದಕ್ಕೆ ಒಂದೇ ಒಂದು ಉದಾಹರಣೆ ಹೇಳ್ತೀನಿ. ಜನರಿಗೆ ಇತ್ತೀಚೆಗೆ ಹೆಚ್ಚಿನ ಪ್ರಮಾಣದಲ್ಲಿ ತಲುಪ್ತಾ ಇದೆ. ನಾನು ಮೊನ್ನೆ ಈಗ ಒಂದು 15 ದಿನದಿಂದ ಶೇಷಾದ್ರಿಪುರಂ ಕಾಲೇಜ್ ಎದುರುಗಡೆ ಯಲಹಂಕ ಟೌನ್, ನ್ಯೂ ಟೌನ್ ಆಪೋಸಿಟ್ ಅಲ್ಲಿ ಒಂದು ಉಡುಪಿ ಕೆಫೆ ಅಂತ ಹೇಳಿ ನನಗೆ ಪ್ರಾರಂಭ ಮಾಡಕ್ ಬನ್ನಿ ಅಂತ ಹೇಳಿದ್ರು ಓಪನಿಂಗ್ಗೆ. ನಾವು ಓಪನಿಂಗ್ ಹೋದ್ರೆ ಇದ್ ಮಾಡಿದೆ. ಮುಂದೆ ಒಂದು ದೊಡ್ಡ ಬೋರ್ಡ್ ಇಟ್ರು, ಸರ್ ಇದನ್ನು ಕಟ್ ಮಾಡ್ಬಿಡಿ, ಓಪನ್ ಮಾಡಿ ಅಂದ್ರು. ಈಗ ಓಪನ್ ಮಾಡಿದೆ, ಈಗ ಮುಂದಿಡಿದೆ, ಮುಂದ್ ನೋಡಿ ಅಂದ್ರು. ಮುಂದ್ ನೋಡಿದ್ರೆ ಮಗ್ಗಿ ಪುಸ್ತಕ. ಸರ್ ಏನು ಅಂತ ಹೇಳಿದೆ. ಅಲ್ಲ ರೀ, ಅವ್ರು ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಮಗ್ಗಿ ಪುಸ್ತಕ ಎಲ್ಲರ
ಇದು ಜೀವನಕ್ಕೆ ರೋಟೀನ್ ಆಗ್ತಾ ಇದೆ. ಎಲ್ರು ಇದ್ರಲ್ಲಿ ಬಹಳ ಚೆನ್ನಾಗಿದೆ ಅಂತ ಹೇಳಿದ್ರು. ನಾವ್ಯಾಕೆ ನಿಮ್ಮ ಸಿನಿಮಾಕ್ಕೆ ಪ್ರಚಾರ ಕೊಡಬಾರ್ದು ಅಂತೇಳಿ ಇಲ್ಲ ಕೊಡಿ, ತಿಂಗಳನ್ಗಟ್ಲೆ ನಾವಿಲ್ಲ ಕೊಡ್ತೀವಿ, ಕಾಲೇಜ್ ಹುಡುಗರು ಬಂದು ನೋಡ್ತಾರೆ ಅಂತ ಹೇಳಿದ್ರು. ದಟ್ ಈಸ್ ಕ್ರೆಡಿಟ್ ಗೋಸ್ ಟು ನಮ್ಮ ಹರಿವರಾಸ. ಯಾಕೆ ಅಂತ ಹೇಳಿದ್ರೆ ಅವರು ಎಲ್ಲ ವಿಚಾರದಲ್ಲೂ ಒಂದು ಪ್ರಚಾರದಲ್ಲಿ ಮತ್ತೆ ಸಿನಿಮಾ ಚಿತ್ರೀಕರಣ ಸಂದರ್ಭದಲ್ಲಿ ಶಿಸ್ತುಬದ್ಧವಾಗಿ ಏನು ಮಾಡಬೇಕು ಮುಂದೆ ಎಲ್ಲ ಲೆಕ್ಕಾಚಾರದಲ್ಲೇ ಮಾಡ್ತಾ ಇದ್ದಾರೆ. ದಟ್ ಈಸ್ ಮಗ್ಗಿ ಪುಸ್ತಕ. ಲೆಕ್ಕಾಚಾರ ಇಲ್ಲದೆ ಯಾವುದು ಬಿಟ್ಟಿಲ್ಲ. ಅದರಿಂದ ಏನಾಗುತ್ತೆ, ಆ ಲೆಕ್ಕಾಚಾರ ಕೇಳ್ಕೊಂಡು ನಾವು ಸರಿಯಾದ ರೀತಿಯಲ್ಲಿ ನಡೆಯೋದಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಹೌದು ಸರ್ ಹೇಳ್ದಂಗ ಹರಿವರಾಸಂ ಸರ್ನು ಆಕ್ಚುಲಿ ಇಂಟರ್ವ್ಯೂ ಕೂರ್ಸ್ಬೇಕಿತ್ತು. ಅವ್ರು ಇಲ್ಲ ನಾನೆಲ್ಲ ಸಿನಿಮಾ ಮಾತಾಡ್ಬೇಕು ಅಂತ ಹೇಳಿದ್ರು. ಸಿನಿಮಾ ಬಗ್ಗೆ ಅಷ್ಟು ಪ್ಯಾಷನ್ ಇದೆ ಅವ್ರಿಗೆ. ಅವ್ರ ಜೊತೆ ವರ್ಕ್ ಮಾಡಿದ್ ಹೇಗ್ ಅನಿಸ್ತು ಸರ್? ಈ ಒಂದು ಕತೆ ಹೇಗೆ ಡೆವಲಪ್ ಆಯ್ತಲ್ಲ, ಕಾದಂಬರಿ ರೂಪಕ್ಕಿದ್ದಂತದ್ದು ಅವರೇ ಬರ್ದಿರೋ ಕತೆ ಸಿನಿಮಾ ರೂಪಕ್ಕೆ ತರೋದು ಅಷ್ಟು ಸುಲಭದ ಮಾತಲ್ಲ. ಅವರ ಜೊತೆ ವರ್ಕ್ ಮಾಡಿದಂತಹ ಆಕ್ಚುಲಿ ಹರಿ ಬಂದ್ಬಿಟ್ಟು ಒಂದು 17 years ಇಂದ ಇಂಡಸ್ಟ್ರಿ ಇದ್ದಾನೆ. ಇದು ಫಸ್ಟ್ ಸಿನಿಮಾ ಡೈರೆಕ್ಷನ್ ಇರ್ಬೋದು, ಬಟ್ ಅಸೋಸಿಯೇಟ್ ಅಸಿಸ್ಟೆಂಟ್ ಕೋ ಡೈರೆಕ್ಟರ್ ಆಗಿ ಒಂದು 25ರಿಂದ ಒಂದು 30 ಸಿನಿಮಾ ವರ್ಕ್ ಮಾಡಿದ್ದಾನೆ ಹರಿ. ಒಳ್ಳೆ ದೊಡ್ಡ ದೊಡ್ಡ ಬ್ಯಾನರ್ಗಳಲ್ಲಿ. ಈ ಅವನ ಜೊತೆ ವರ್ಕ್ ಮಾಡ್ಬೇಕಾದ್ರೆ ನಮ್ಗೆ ಈ ಸ್ಕ್ರಿಪ್ಟ್, ಈಗ ನಿಮ್ಗೆ ಗೊತ್ತು ಕಾದಂಬರಿನ ಸಿನಿಮಾಗೆ ನಾವು ಕನ್ವರ್ಟ್ ಮಾಡ್ಲೇಬೇಕು, ಯಾಕಂದ್ರೆ ಯಥಾವತ್ ಮಾಡಕ್ಕಾದಾಗ ಆಗಲ್ಲ. ಅದಕ್ಕೆ ಸಂದೀಪ್ ಅಂತ ನಮ್ಮ ಸ್ನೇಹಿತ ಇನ್ನೊಬ್ಬ ಕೋ ಡೈರೆಕ್ಟರ್, ಅವರು ಹರಿ ಆಕ್ಚುಲಿ ಟೋಟಲಿ ವರ್ಕ್ ಮಾಡಿದ್ದು ಹರಿ ಅವರು. ಈಗ ಕಾದಂಬರಿನ ಸಿನಿಮಾ ತರಕ್ ಕಷ್ಟಪಟ್ಟಿದ್ದು ಅವರಿಬ್ರು. ಆ ಜೊತೆಗೆ ನಾವು ಅಂದ್ರೆ ಆ ಡೈಲಾಗ್ ವರ್ಷನ್ ಎಲ್ಲ ಹರಿದೇನಿಲ್ಲ, ಟೋಟಲ್ ಓವರ್ ಡೈಲಾಗ್ಸ್ ಎಲ್ಲ ಅವನೇ ಮಾಡಿದ್ದು. ಜೊತೆಗೆ ಮೂವ್ ಆಗಿದ್ದು ಅಷ್ಟೇ. ಅಂದ್ರೆ ಅವನ ವರ್ಕ್ ಗೊತ್ತಿತ್ತಲ್ಲ, ಅವ್ನು ಪ್ರತಿ ಒಂದು ಹಂತದಲ್ಲೂ ವರ್ಕ್ ಮಾಡಿದಾನೆ ಹರಿ. ಈ ಸಿನಿಮಾ ತನ್ನ ಸಿನಿಮಾ ಅಂದಾಗ ಇನ್ನ ಎಕ್ಸ್ಟ್ರಾ ಪ್ರೀತಿ ಇರುತ್ತೆ. ಆಮೇಲೆ ಇನ್ನೊಂದೇನು ಅಂದ್ರೆ, ಈ ಅವನಿ ಕಾದಂಬರಿ ಬರ್ತಾನಲ್ಲ ಹರಿ ಮಗಳ ಹೆಸರು ಅವನಿನೇ. ಹೇಗೆ ತನ್ನ ಕೂಸೋ ಈ ಸಿನಿಮಾನು ಅವ್ನ ಮೊದಲ ಕೂಸು ಅವ್ನಿಗೆ ಅಷ್ಟೇ ಪ್ರೀತಿಯಿಂದ ಮಾಡಿದಾನೆ. ಅದು ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದ ಸಿನಿಮಾನೇ ಇದು. ಹಾಗೆ ಈ ಸಿನಿಮಾಗೋಸ್ಕರ ವಿಲನ್ ಕ್ಯಾರೆಕ್ಟರ್ ಅಂದ್ರೆ ಚಿಕ್ಕದಲ್ಲ, ಯಾಕಂದ್ರೆ ಹೀರೋ ಆಗಿ ಮಾಡ್ತಿದ್ದವರು ಸಡನ್ ಆಗಿ ವಿಲನ್ ಕ್ಯಾರೆಕ್ಟರ್ ಮಾಡ್ಬೇಕಂತ ಹೇಳಿದ್ರೆ ಕೆಲವೊಂದು ಕೇಳ್ತಾರೆ, ಏನಕ್ ಮಾಡ್ತಿದ್ಯಾ ಅಂತೆಲ್ಲ ಕೆಲವೊಂದು ಕ್ವೆಶನ್ ಮಾರ್ಕ್ ಇದ್ದೇ ಇರುತ್ತೆ. ಆ ಒಂದು ಕ್ವೆಶನ್ ಮಾರ್ಕ್ ಗಳನ್ನ ನೀವ್ ಹೆಂಗ್ ಫೇಸ್ ಮಾಡ್ತಾ ಇದ್ದೀರಾ? ಅಲ್ಲ, ಫೇಸ್ ಏನಿಲ್ಲ, ಯಾಕಂದ್ರೆ ಅದು ವಿಲನ್ನು ನಾಯಕ ಹೀರೋ ಅಂತಲ್ಲ, ಒಂದ್ ಪಾತ್ರ ಯಾವ್ದೇ ಒಂದ್ ಪಾತ್ರ ಬಂದ್ರು ಮಾಡಬಲ್ಲೆ, ನಿಭಾಯಿಸಬಲ್ಲೆ, ಪಾತ್ರ ಕಾಯ್ತಾ ಇದೆ. ಇದಕ್ಕೆ ನೀವ್ ಎಷ್ಟು ವರ್ಕ್ ಮಾಡಿದ್ದೀರಾ ಈ ಒಂದು ಕತೆಗೋಸ್ಕರ? ಅಲ್ಲ, ಕತೆಗೋಸ್ಕರ ಅಂದ್ರೆ ಕತೆ ಗೊತ್ತಿತ್ತಲ್ಲ ನಂಗೆ. ಅಲ್ಲ, ನಿಮ್ಮ ಒಂದು ಪಾತ್ರಕ್ಕೆ ಅದೇ ನನ್ನ ಪಾತ್ರದ ಬಗ್ಗೆ ನಂಗೆ ಹರಿ ಹೇಳಿದ್ದ, ಅಣ್ಣ ಇಷ್ಟ ರಗಡಾಗಿರ್ಬೇಕು ತುಂಬಾ ಇದು ಅಂತ. ಅವ್ನು ಏನ್ ಹೇಳ್ದಿನೋ ಪ್ರತಿ ಹಂತದಲ್ಲೂ ಹಂಗೆ ಆಕ್ಟ್ ಮಾಡ್ಕೊಂಡು ಹೋಗಿದ್ದು ಅವತ್ತಲ್ಲಿ. ಈ ಸಿನಿಮಾದಲ್ಲಿ ಕಾಮಿಡಿ ಜೊತೆಗೆ ಜಾಸ್ತಿ ಸೀರಿಯಸ್ ಆಗೂ ಇದೀರಾ ಅಂತ ಕೇಳಿದೀವಿ ಸರ್, ಹೌದಾ? ಸೀರಿಯಸ್ ಆಗಿ ಬರೋದು ಪಾತ್ರ. ಇಡೀ ಪಾತ್ರ ಸೀರಿಯಸ್ ಆಗಿ ಇದೀರಾ? ಅಂದ್ರೆ ನೋವಿನ ಛಾಯೆ, ದುಃಖವನ್ನ ತರುವಂತಹ ಸಂದರ್ಭಗಳು, ಸನ್ನಿವೇಶ. ನಾನು ಹೋರಾಟಗಾರ, ಎಲ್ಲದಕ್ಕೂ ಹೋರಾಟ ಮಾಡ್ತಾ ಬಂದವನು. ಆದ್ರೆ ಒಂದು ಬದುಕಲ್ಲಿ ಒಂದು ಕುಟುಂಬವನ್ನ ಸಾಕ್ಸೋದಕ್ಕೆ ಹಗಲಿರುಳು ಶ್ರಮ ವಹಿಸಿ ಸಾಕ್ಬೇಕು ಅನ್ನೋ ಒಂದು ಛಲ, ಇದು ಈ ಸಿನಿಮಾದಲ್ಲಿ ತುಂಬಾ ಪ್ರಮುಖವಾದ ಘಟ್ಟಕ್ಕೆ ತಲುಪುತ್ತೆ. ಇದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ. ಇದು ಮೊಬೈಲ್ ಬಗ್ಗೆ ನೋಡಿದಾಗ ಒಬ್ರು ತನ್ನ ಮಗಳನ್ನ 11 ವರ್ಷದ ಮಗಳನ್ನ ಕಳ್ಕೊಂಡ್ಬಿಟ್ಟಿದ್ರು. ಮೊಬೈಲ್ಗೆ ಅಡಿಕ್ಟ್ ಆಗಿ ಅವಳು ಕುಡಿಯೋರನ್ನ ಚಟದಿಂದ ಬಿಡಿಸ್ಬೋದು, ಮೊಬೈಲ್ ಚಟವನ್ನು ಬಿಡಿಸಕ್ಕಾಗಲ್ಲ. ಅವರು ನೋಡ್ಬಿಟ್ಟು ಮಾತಾಡಿದ್ರು, ಚಾನಲ್ಗೆ ಮಾತಾಡ್ಬಿಟ್ಟು ನಾನು ಪಕ್ಕದಲ್ಲಿ ಏನ್ ಸಾರ್ ಅಂತ ಹೇಳಿದೆ, ಈ ಸಿನಿಮಾ ಮೊದ್ಲೇ ಬಂದಿದ್ರೆ ನನ್ನ ಮಗಳು ಉಳ್ಕೊಂಡ್ಬಿಡ್ತಿಲ್ವರಮ್ಮ ಅಂದ್ರು. ಅಂದ್ರೆ ಸಿನಿಮಾ ಇದು ಮಕ್ಕಳಿಗೆ ಮೊಬೈಲ್ ಚಟವನ್ನ ಕಡಿಮೆ ಮಾಡಿಸೋದಕ್ಕೆ, ಓದುವ ವಿದ್ಯಾಭ್ಯಾಸಕ್ಕೆ ಬಳಸ್ಕೊಳ್ಳೋದಕ್ಕೆ. ದೊಡ್ಡವ್ರಿಗೆ ಆನ್ಲೈನ್ ಬಗ್ಗೆ ಅಷ್ಟು ಗೊತ್ತಾಗೋದಿಲ್ಲ, ಅನಕ್ಷರಸ್ಥರಿಗೆ ಅವ್ರಿಗೆ ತಿಳುವಳಿಕೆ. ಇದು ನಿಜವಾಗ್ಲೂ ಭವ್ಯವಾದ, ಘನವಾದ, ದಿವ್ಯವಾದ ಸಂದೇಶ ಇದೆ. ಇದು ಎಲ್ರಿಗೂ ಬೇಕಾಗಿರುವಂತಹ ಸಂದೇಶ ಇದು. ಆದ್ರಿಂದ ಏನಾಗುತ್ತೆ, ಮಗ್ಗಿ ಪುಸ್ತಕವನ್ನ ನೋಡುವಂತವ್ರು ಮತ್ತೊಬ್ಬರಿಗೆ ಹೇಳಿ, ಮತ್ತೊಬ್ಬರಿಗೂ ತಿಳಿಸಿ, ನೋಡಿ ಆನಂದ ಪಡೋದ್ರ ಜೊತೆಗೆ ಇದರಲ್ಲಿರೋ ಒಳ್ಳೆ ಅಂಶಗಳನ್ನ ತಿಳಿದು ಮತ್ತೊಬ್ಬರಿಗೂ ತಿಳ್ಕೊಬೇಕು. ಆನ್ಲೈನ್ ಬಹಳ ಕಷ್ಟ ಇವತ್ತಿನ ದಿನ. ಕಳ್ತನ ಮಾಡೋರು ಬದಲಾಗ್ಬಿಟ್ಟಿದ್ದಾರೆ, ಆನ್ಲೈನ್ ಟೋಪಿ ಹಾಕ್ಬಿಡ್ತಾ ಇದ್ದಾರೆ. ಅದಕ್ಕೆ ನಾವು ಬಹಳ ಎಚ್ಚರಿಕೆಯಲ್ಲಿ ಇರ್ಬೇಕಾಗತ್ತೆ. ಅದನ್ನ ಇದೆಲ್ಲದ್ರಲ್ಲೂ ಬಹಳ ವಿಶೇಷವಾಗಿ ತಿಳುವಳಿಕೆಯನ್ನ ತಿಳಿಸಿದ್ದಾರೆ ನಮ್ಮ ಡೈರೆಕ್ಟ್ರು. ಸರ್, ವಿಲನ್ ಅಂತ ಬಂದಿದ ತಕ್ಷಣ ಹೇಗೆ ತಲೆಗೆ ವರ್ಕ್ ಆಗುತ್ತೆ, ಮೈಗೂ ಕೂಡ ಅಷ್ಟೇ ವರ್ಕ್ ಆಗುತ್ತೆ. ನೀವು ಅದಕ್ಕೆ ಎಷ್ಟು ವರ್ಕೌಟ್ ಮಾಡಿದ್ರಿ, ಮತ್ತೆ ಎಷ್ಟು ಆನ್ ಶೂಟಿಂಗ್ ಟೈಮ್ ಅಲ್ಲಿ ಎಷ್ಟು ಪೆಟ್ಟು ತಿಂದಿದ್ದೀರಾ? ಆಕ್ಚುಲಿ ಪೆಟ್ ಅಂದ್ರೆ ನೀವು ತಿಂದಿದ್ದೀರಾ? ಇಬ್ರು ಆ ಒಂದೇ ಸೀನ್ ಅಲ್ಲಿ ಆಕ್ಚುಲಿ ಏನು ಅಂದ್ರೆ, ನಾನು ಇವ್ರನ್ನ ಲಾಕ್ ಮಾಡ್ಕೊಂತೇನೆ, ಇವ್ರ ಟೋಟಲ್ ಫ್ಯಾಮಿಲಿ ಲಾಕ್ ಮಾಡ್ಕೊಂಡು, ನಾನು ಒಂದು ಬೆಂಕಿ ಪಾಂಜ್ ಇರುತ್ತಲ್ಲ ತಗೊಂಡ್ ಸರ್ ಹೊಡಿಬೇಕು. ಒಂದೆರಡು ಹೊಡಿತೀನಿ ಸರ್, ಮುಂದೆ ಹೋಗ್ತಾರೆ.
ಆಕ್ಚುಲಿ ಪಾಂಜ ಅಂದ್ರೆ ನಾವು ಸೀಮೆಣ್ಣೆ ಪೆಟ್ರೋಲ್ ಹಾಕಿರ್ತೀವಲ್ಲ, ಪಾಪ ಸರ್ಗೆ ಆಕ್ಚುಲಿ ಕಿಡಿ ಸಿಡ್ದೆಲ್ಲ ಬರ್ನಾಗಿತ್ತು. ಓಕೆ. ಆ ಸೀನ್ ಅದು ಶಾರ್ಟ್ ಕಟ್ ಆಯ್ತು. ನೆಕ್ಸ್ಟ್ ಇನ್ನೊಂದ್ಸಲಿ ಕಂಟಿನ್ಯೂ ಮಾಡ್ದು. ಅದೇನಾಯ್ತು, ನಾನು ಸರ್ಗ್ ಹೊಡೆದ ತಕ್ಷಣ ಹೀರೋಯಿನ್ ರಕ್ಷಾ ಗೌಡ ಬಂದ್ಬಿಟ್ಟು ನಂಗೆ ಹೊಡಿಬೇಕು. ನಾನು ರಕ್ಷಾ ಗೌಡರ್ಗೆ ಹೇಳಿದ್ದೆ, ಮೇಡಮ್ ಇದನ್ನ ನೀವು ಹೊಡಿಬೇಕಂದ್ರೆ ಕ್ರಾಸ್ ಅಲ್ಲಿ ಬೀಸಿ, ಹಿಂಗ್ ಮೇಲಿಂದ ಬೀಸ್ಬೇಡಿ, ಯಾಕಂದ್ರೆ ನೀವು ಒನಕೆ ಒಬ್ಬ ಒಂಥರ ಹೊಡಕ್ ಸರಿಯಾಗಿ ಏಟಾಗುತ್ತೆ. ಯಾಕಂದ್ರೆ ಒನಕೆ ಒಬ್ಬ ಅವ್ರು ಹೊಡಿತಾರಲ್ಲ ಹಿಂಗೆ, ಆ ಬೇಡ ಕ್ರಾಸ್ ಆಗಿ ಹೊಡಿ, ಭುಜಕ್ ಬೀಳುತ್ತೆ ಅಂತ ಹೇಳಿದೆ. ಎಸ್ ಸರ್ ಅಂದ್ರು. ಯಾವಾಗ ಆಕ್ಷನ್ ಅಂದ್ರು, ನಾನು ಹಿಂಗ ತಾಂತೀನಿ ಪಾಂಚ್ ಸರ್ ಬೀಸ್ತೀನಿ, ಸರ್ ಹಿಂಗೆ ಮಿಸ್ ಆಗ್ತಾರೆ, ಇನ್ನೊಂದು ಬೀಸ್ಬೇಕು, ಬಂದ್ ರಕ್ಷಾ ರಪ್ ಅಂತ ಹೊಡೆದ್ರು, ಮೇಲಿಂದ ಹೊಡೆದ್ರು, ಇಲ್ಲಿ ಕರೆಕ್ಟಾಗಿ ಇಲ್ಲಿ ಬಿತ್ತು. ಆಕ್ಚುಲಿ ಇದರಲ್ಲಿ ಫುಟೇಜ್ ಅಲ್ಲಿ ಇದೆ. ನಂಗೆ ಇಲ್ಲಿ ಬಿದ್ದ ತಕ್ಷಣ ನಿಂಗೆ ಬಿಸಾಕ್ ನಿಂತ್ಕೊಂಡ್ಬಿಟ್ಟೆ. ಅದಕ್ಕೆ ಸೀನ್ ಕಂಟಿನ್ಯೂ ಇತ್ತು, ಬಟ್ ಹಂಗೆ ಬಂದು ವಾಪಸ್ ಬಂದು ಲುಕ್ ಕೊಟ್ಟೆ. ಆ ಪೆಟ್ ಮಾತ್ರ ಬರಕ್ ಆಗಿಲ್ಲ, ಫುಲ್ ಉತ್ಕೊಂಡ್ಬಿಡುತ್ತೆ ದೌಡೆ, ಈ ಕಡೆ ಫುಲ್ ದೌಡೆ ಉತ್ಕೊಂಡ್ಬಿಟ್ಟಿತ್ತು. ಆಮೇಲೆ ಬಂದು ಸರ್ ಅಂದೆ, ಮೇಡಮ್ ನಿಮ್ಗೆ ಅಡ್ಡ ಹೊಡಿ ಅಂದ್ರೆ ಮೇಲೆ ಹೊಡೆದಿಲ್ಲ, ಅದು ಪೆಟ್ಟು ಬರಕ್ ಆಗೋದಿಲ್ಲ. ಆ ಸೀನ್ ಮುಂಚೆ ಸರ್ಗೆ ಪಾಪ ಪೆಟ್ರೋಲ್ ಕಿಡಿ ಎಲ್ಲ ಬಿದ್ದು ಸುಟ್ಟೋಗಿತ್ತು ಸರ್ಗೆ. ಅದ್ರ ಜೊತೆಯಲ್ಲಿ ಸಿನಿಮಾದಲ್ಲಿ ನಾನು ಹೆಂಗ್ ಗೆಟಪ್ ಅಲ್ಲಿ ಇರ್ತೀನಿ, 1.5 ತಿಂಗಳು ಮಗುವನ್ನ ಕೈಯಲ್ಲಿ ಇಟ್ಕೊಂಡು ರೈನ್ ಎಫೆಕ್ಟ್ಸ್ ಅಲ್ಲಿ ಮಾಡೋದು ಬಹಳ ಕಷ್ಟ. ತಾಯಂದ್ರೆ ಇಟ್ಕೊಳ್ತಾರೆ, ಮಳೆ ಜೋರ್ ಬರ್ತಾ ಇರುತ್ತೆ, ಮಳೆಯಲ್ಲಿ ನಡೆಯುವಂತ ಸನ್ನಿವೇಶ, ಆ ಮಗುನ ಇಟ್ಕೋಬೇಕು, ವಿತ್ ಆಕ್ಟ್ ಮಾಡ್ಬೇಕು, ಮಗುಗೂ ಬೀಳ್ಬಾರ್ದು, ನನಗೂ ಬೀಳ್ಬಾರ್ದು, ಬ್ಯಾಲೆನ್ಸ್ ಪೋಸ್ಟರ್ ಕಿತ್ತು ಈಗ ಅನ್ಕೊಂಡು ಅದ್ರ ಜೊತೆ ಯಾಕೆ ಮಾಡಿದೆಯಲ್ಲ, ಅದು ನನಗೆ ಬಹಳ ಹೆದರಿಕೆ ಆಗೋದು. ಯಾಕೆಂದ್ರೆ ನನಗ್ ಬಿದ್ದಿರೋ ಪರವಾಗಿಲ್ಲ, ಚಿಕ್ಕ ಮಗು, ಹೆಣ್ಮಗು, ಆ ಮಗು ಮೇಲೆ ಎಲ್ಲಿ ಬಿದ್ದು ಬಿಡುತ್ತೆ ಅಂತೇಳಿ ಆತಂಕ. ಆದ್ರೆ ಅದನ್ನ ಬಹಳ ನೀಟಾಗಿ ಹ್ಯಾಂಡಲ್ ಮಾಡಿದಂತವ್ರು ಡೈರೆಕ್ಟ್ರು ಮತ್ತೆ ನಮ್ಮ ನಂದ್ ಕುಮಾರ್ ಅವ್ರು, ಕ್ಯಾಮ್ರಾಮನ್ ಅವರು. ಸ್ವಲ್ಪ ಅಲ್ಲೇ ಈಗ ನಾವು ಈಗ ನೋಡ್ತಾ ಸ್ವಲ್ಪ ಮಗು ಮೇಲೆ ಒಂಚೂರು ಬೀಳ್ದಾಗೆ, ಇದು ನನಗೆ ದೊಡ್ಡ ಚಾಲೆಂಜಿಂಗ್ ಅಂತಾನೆ. ಮತ್ತೆ ಚಾಲೆಂಜಿಂಗ್ ಜೊತೆಲಿ ಒಂದು ವಿಶೇಷ, ಇನ್ನೂ ದೊಡ್ಡ ಚಾಲೆಂಜಿಂಗ್, 4 ನಿಮಿಷದ ಒಂದು ಸಿಂಗಲ್ ಡೈಲಾಗು, ಸಿಂಗಲ್ ಟೇಕು, ಅಯ್ಯಪ್ಪ ಅದಂತೂ ಇನ್ನು ದೊಡ್ಡ ಪ್ರಮಾಣದಲ್ಲಿ ನನ್ಗೆ ಇದಾಯ್ತು. ಒಂದ್ಸಲ ನಮ್ಮ ಮಹೇಶ್ ಪ್ರಾಪ್ ನೋಡಿ, ಪ್ರಾಪ್ ಮಾಡ್ಬೇಡಿ ನಾನು ಹೇಳ್ಕೊಳ್ತೀನಿ ಅಂತ ಹೇಳಿದೆ. ಅಂದ್ರೆ ಇಲ್ಲಿ ಮಸ್ಟ್ ಅಂಡ್ ಶುಡ್ ಜನತೆಗೆ, ಶ್ರೀಸಾಮಾನ್ಯರಿಗೆ ವರ್ಲ್ಡ್ ವೈಸ್ ತಿಳಿಸುವಂತದ್ದು ಏನಪ್ಪಾ ಅಂತಂದ್ರೆ, ಒಂದು ಆನ್ಲೈನ್, ಒಂದು ಎಜುಕೇಶನ್, ಮೊಬೈಲ್ ಸದುಪಯೋಗ, ಇದಕ್ಕೆ ನಿಜವಾಗಲೂ ನೋಡುಗರಿಗೆ ಒಂದು ಪಾಠ, ಅದ್ರಲ್ಲಿ ಎರಡನೇ ಮಾತೇ ಇಲ್ಲ ಅಲ್ವಾ ಮಹೇಶ್? ಓಕೆ ಸರ್, ಈಗ ಕೊನೆ ಪ್ರಶ್ನೆ, ಸಿನಿಮಾವನ್ನ ಜನ ಯಾಕೆ ಥಿಯೇಟರ್ಗೆ ಬಂದು ನೋಡ್ಬೇಕು? ಅದಕ್ಕೆ ಆ ಪ್ರಶ್ನೆಗೆ ಉತ್ತರ ಹೇಳಿ. ಅಲ್ಲ, ಸಿನಿಮಾವನ್ನ ಜನತೆಗಳು ಯಾಕೆ ನೋಡ್ಬೇಕು ಅಂದ್ರೆ, ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ. ಇತ್ತೀಚೆಗೆ ಕಾದಂಬರಿ ಆಧಾರಿತ ಸಿನಿಮಾಗಳು ತೀರಾ ಕಮ್ಮಿ ಬರ್ತಾ ಇದೆಯಲ್ಲ. ಈಗ ಇದು ಒಂಥರ ಬ್ರಿಡ್ಜ್ ಮೂವಿ. ಬ್ರಿಡ್ಜ್ ಮೂವಿ ಅಂದ್ರೆ ಹೇಗೆ, ಆರ್ಟ್ ಕಮರ್ಷಿಯಲ್, ಅದು ಅವರೇ, ಮತ್ತೆ ಇದೊಂಥರ ಬ್ರಿಡ್ಜ್ ಮೂವಿ, ಆರ್ಟ್ ಟು ಕಮರ್ಷಿಯಲ್ ಜೊತೆಗೆ ಮಾಡಿದಂತ ಸಿನಿಮಾ ಬ್ರಿಡ್ಜ್ ಮೂವಿ. ಯಾವ ರೀತಿ ನಮ್ಮ ಶಂಕರ್ ನಾಗ್ ಸರ್ ಅವಾಗೆಲ್ಲ ಮಾಡ್ತಿರಲ್ಲ ಅವರು ಸರ್, ಅದೇ ರೀತಿ ನಮ್ಮ ನಿರ್ದೇಶಕರು ಮಾಡಿದ್ದಾರೆ. ಕಾದಂಬರಿ ಆಧಾರಿತ ಸಿನಿಮಾ, ಮತ್ತೆ ಪ್ರತಿ ಫ್ಯಾಮಿಲಿಗೂ ಸಿನಿಮಾ ನೋಡ್ರೆ ಅನ್ಸುತ್ತೆ ಈ ನಮ್ಮ ಫ್ಯಾಮಿಲಿ ನಡೆದಂತದ್ದು ಅಂತ, ಅದೇ ಒಂದು ಮೆಸೇಜ್ ಇದೆ. ನೋಡಿದ್ರೆ ಸಿನಿಮಾ ನೋಡಿದ್ರೆ ಪಕ್ಕ ಅರ್ಥ ಆಗುತ್ತೆ, ನಾವೆಲ್ಲ ಏನ್ ತಂಡ ಏನ್ ಮಾತಾಡ್ತಾ ಇದೀವಿ, ಸಿನಿಮಾ ಬಗ್ಗೆ ಯಾಕೆ ಹೇಳ್ತಾ ಇದೀವಿ, ಪಕ್ಕ ಅರ್ಥ ಆಗುತ್ತೆ. ನೋಡಿದ್ರೆ ತುಂಬಾ ಸಂತೋಷ ನಮ್ಗೆ. ಆಮೇಲೆ ಈಗೇನಾಗುತ್ತೆ, ಯಾವ್ದಾರು ಹಳ್ಳಿಗಳ ಕಡೆ ಯಾವ್ದೇ ಕಟ್ಟೆಗಳಲ್ಲಿ ಕೂತ್ಕೊಂಡ್ಬಿಟ್ರೆ ಮೊಬೈಲ್ ಇಟ್ಕೊಂಡ್ರೆ ಮಾತಾಡ್ತಾರೆ, ಸುಮ್ಮನೆ ಬರೀ ಉಚ್ಚುತ್ತಾನೆ ಇರ್ತಾರೆ. ಉಚ್ಚಾಯಣ ಆಗ್ಬಿಟ್ಟಿದೆ ಈಗ. ಯಾಕೆ ಅಂತಂದ್ರೆ ಮಾತಿನ ಕಡೆ ಗಮನನೇ ಇರಲ್ಲ, ಬರೀ ಮೊಬೈಲ್ ಕಡೆನೆ ಗಮನ. ಆದ್ರೆ ಇದ್ರಲ್ಲಿ ಮೊಬೈಲ್ ಬಗ್ಗೆ ಒಂದು ಭವ್ಯವಾದ ಸಂದೇಶ ಇರೋದ್ರಿಂದ ನೋಡುಗರಿಗೆ 100% ಒಂದು ಪಾಠ ಆಗುತ್ತೆ. ಅದೊಂದು ವರದಾನ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಮೊಬೈಲ್ ಇಂದ ಕಲಿಯೋದು ಸಾಕಷ್ಟು ಇದೆ. ಯಾಕೆಂದ್ರೆ ತಾಯಿಯೇ ಮೊದಲನೇ ಗುರು, ಮೇಷ್ಟ್ರು 2ನೇ ಗುರು, ಮೊಬೈಲೇ 3ನೇ ಗುರು. ನಮ್ಗೆ ಗೊತ್ತಿಲ್ಲದೆ ಇರೋದೆಲ್ಲ ಹೇಳುತ್ತಲ್ವಾ. ಆದ್ರೆ ಇದರ ಸದುಪಯೋಗ ಪಡ್ಕೋಬೇಕಲ್ವಾ. ಇದರ ಸದುಪಯೋಗವನ್ನ ಮಗ್ಗಿ ಪುಸ್ತಕದಲ್ಲಿ ದಿವ್ಯವಾಗಿ ಕತೆ, ಚಿತ್ರಕಥೆ, ಸಂಭಾಷಣೆ ಎಂಬುದು ದಿವ್ಯವಾಗಿ ನಿರ್ದೇಶನವನ್ನ ಹರಿಹರದಾಸನು ಮಾಡಿದ್ದಾರೆ. ಆಮೇಲೆ ಯಾಕೆ ನೋಡ್ಬೇಕು ಅಂದ್ರೆ, ನಿಮ್ಗೆ ಸಾಂಗ್ಗಳು ಚೆನ್ನಾಗಿದೆ, ತಂದೆ ಸಾಂಗ್, ತಾಯಿ ಸಾಂಗ್ ಆಗ್ಲಿ, ಮತ್ತೆ ಮುಗಿಲೊಂದು ಚಂದ್ರಮ್ಮ ಅಂತ ಸಾಂಗ್ ಇದೆ. ಎಲ್ಲಾ ಸಾಂಗು ಚೆನ್ನಾಗಿದೆ, ಎಲ್ಲರಿಗೂ ಇಷ್ಟ ಆಗುತ್ತೆ, ಸಿನಿಮಾನು ಇಷ್ಟ ಆಗುತ್ತೆ, ಅದಕ್ಕೆ ನೋಡ್ಬೇಕು. ಹೌದು ಸರ್, ಯಾಕಂದ್ರೆ ಈ ಸಿನಿಮಾದ ಮೊದಲ ವಿಶೇಷತೆ ಅಂತ ಹೇಳಿದ್ರೇನೆ ಅದು 7 ಸಾಂಗ್ಗಳು 17 ಜನ ಸಿಂಗರ್ಸ್ ಆಡಿರೋ. ಕೀರವಾಣಿ ಸರ್ ಆಡಿದ್ದಾರೆ, ವಿ.ಪಿ. ಸರ್, ನಮ್ಮ ನವೀನ್ ಸರ್, ರಾಜೇಶ್ ಕೃಷ್ಣನ್ ಸರ್ ಎಲ್ಲ, ಮತ್ತೆ ನಮ್ಮ ವೈಕಂ ವಿಜಯಲಕ್ಷ್ಮಿ ಮೇಡಮ್ ಅಂತ ಕೇಳೋದು ಕಣ್ಣಿಲ್ಲ, ಅವ್ರು ಹಾಡಿದ್ದಾರೆ, ಸೈಂಧವಿ ಮೇಡಮ್ ಹಾಡಿದ್ದಾರೆ. ತುಂಬಾ ಒಂದು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅಷ್ಟೇ, ಯಶಸ್ ನಾಚಪ್ಪ ಅಂತ, ಒಂದು ಫಸ್ಟ್ ಸಿನಿಮಾನೇ, ಬಟ್ ತುಂಬಾ ಒಳ್ಳೆ ವರ್ಕ್ ಮಾಡಿದ್ದಾನೆ ಅವನು.
ಓವರ್ ಆಲ್ ಮ್ಯೂಸಿಕ್ ಓರಿಯೆಂಟೆಡ್ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಯಾ ಯಾ ನಿಮ್ಮ ಮುಂದೆ ಇದೆ ಶುಕ್ರವಾರ ಬರ್ತಾ ಇದೆ.